ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಬುಧವಾರ ಮಧ್ಯಾಹ್ನ 11 ಗಂಟೆ ಆಗಿತ್ತು. 11 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಕೆಲಸ ಇತ್ತು, ಟಿಫನ್ ಎಲ್ಲ ಮಾಡೋದು ಎಲ್ಲ ಮಾಡಬೇಕಿತ್ತು. ಅದೆಲ್ಲ ಮಾಡಿ ಟಿಫನೆಲ್ಲ ಹಾಕ್ಕೊಂಡು ಕೊಟ್ಟು ಇವಾಗ ನಾನು ಈ ಐಸ್ ಕ್ರೀಮ್ ಇತ್ತಲ್ಲ, ನೆನ್ನೆ ಐಸ್ ಕ್ರೀಮ್ದು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ನೆಲ್ಲ ಫ್ರೀಝರಲ್ಲಿ ಫ್ರೀಝ್ ಆಗಲಿ ಅಂತ ಐಸ್ ಕ್ರೀಮ್ದು ಇವಾಗ ತೆಗೆದುಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸರ್ಲಾರು ಗ್ರೈಂಡ್ ಮಾಡ್ಕೊಬೋದು. ಇಲ್ಲಾಂದರೆ ಇದು ಬರುತ್ತಲ್ಲ ಹಾಗೆ ಕೈಯಲ್ಲಿ ಇದರಲ್ಲಿ ಈ ಮಜ್ಜಿಗೆ ಕಡಿಯೋದು ಆ ಥರದ್ದೆಲ್ಲ ಬರುತ್ತಲ್ಲ, ಅದರಲ್ಲೇ ಬೇಕಾದ್ರೆ ಅದನ್ನು ಇದು ಮಾಡಿಕೊಂಡ್ರೂ ಆಗುತ್ತೆ. ಅದನ್ನು ಇನ್ನೊಂದು ಸಲ ಇವಾಗ ನಾನು ಅದೆಲ್ಲ ಇದು ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಎಷ್ಟೋ ಹೊತ್ತಾಗ್ಬಿಡುತ್ತೆ ಟೈಮ್ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಮಿಕ್ಸಿಲೇ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡಾಗ ಈ ಥರ ಆಗಿದೆ. ಇದು ನನಗೆ ಇವಾಗ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಒಂದು 8 ಅವರು ಫ್ರೀಸ್ ಮಾಡಿ ಇಟ್ಬಿಟ್ರೆ ಐಸ್ ಕ್ರೀಮ್ ರೆಡಿ ಆಗೋಗುತ್ತೆ. ಕ್ರೀಮಿಯಾಗಿ ಬರುತ್ತೆ ಐಸ್ ಕ್ರೀಮು, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಇವಾಗೆಲ್ಲನೂ ಒಂದು ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಹಂಗೆ ಅದರಲ್ಲಿ ಇನ್ನೂ ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕ್ಕೊಬೋದು. ನಿಮಗೆ ಏನೇನು ಬೇಕೋ, ಇವಾಗ ಚಾಕೋ ಚಿಕ್ಸು ಏನಾದ್ರು, ಚಾಕೋ ಚಿಕ್ಸು ಇದಕ್ಕೆ ಸ್ಟ್ರಾಬೆರಿಗೆ ಅಷ್ಟೊಂದು ಚೆನ್ನಾಗಿರಲ್ಲ. ಟೂಟಿ ಫ್ರೂಟಿ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಬೋದು. ನನ್ನ ಹತ್ರ ಸ್ವಲ್ಪ ಇತ್ತು ಟೂಟಿ ಫ್ರೂಟಿ, ಅದನ್ನು ಇವಾಗ ಹಾಕ್ಕೋತಾ ಇದ್ದೀನಿ ಮೇಲೆ. ಅದನ್ನು ಹಾಕ್ಕೊಂಡು ಹಂಗೆ ಮುಚ್ಚಿಟ್ಬಿಡ್ತೀನಿ. ಒಂದು 8 ಅವರ್ ಬಿಟ್ಬಿಟ್ರೆ ಐಸ್ ಕ್ರೀಮ್ ರೆಡಿಯಾಗಿ ಹೋಗುತ್ತೆ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ, ಸ್ಟ್ರಾಬೆರಿ ಫ್ಲೇವರ್ ಅಲ್ವಾ, ಚೆನ್ನಾಗಿರುತ್ತೆ. ನೋಡಬೇಕು ಈ ಸಲ ಯಾವ ಥರ ಆಗುತ್ತೆ ಈ ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಹಂಗೆ ಎತ್ತಿ ಒಂದು ಫ್ರೀಝರ್ಗೆ ಇಟ್ಬಿಡ್ತೀನಿ. ಒಂದು 8 ಅವರ್ ಹತ್ತತ್ರ ಬಿಡಬೇಕು. ಅದಷ್ಟು ಉದ್ದ ಇದೆಯಲ್ವ ಬಾಕ್ಸ್, ಅದು ಫುಲ್ ಫ್ರೀಝಾಗಿ ಫುಲ್ ಐಸ್ ಕ್ರೀಮ್ ಆಗಬೇಕಲ್ಲ, ಸೊ ಅದಕ್ಕೇ ಹತ್ತತ್ರ ಒಂದು 8 ಅವರ್ ಬೇಕೇ ಬೇಕಾಗುತ್ತೆ. ಇವಾಗ ಅದನ್ನು ಎತ್ಬಿಟ್ಟು ನಾನು ಹಂಗೆ ಫ್ರೀಝರ್ಗೆ ಇಡ್ತಾ ಇದ್ದೀನಿ. ಫ್ರೀಝರಲ್ಲಿ ಇಟ್ಬಿಟ್ಟು ಹಂಗೆ ಬೇರೆ ಕೆಲಸಗಳಿದ್ದಾವೆ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ, ಲೇಟು ಸ್ವಲ್ಪ ಎದ್ದಿದ್ದು 7 ಗಂಟೆ 7:30 ಆಗೋಗಿತ್ತು. 7:30 ಆಗಿಬಿಟ್ಟು ಆದಮೇಲೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟಿಫನ್ ಎಲ್ಲ ಮಾಡಿದ್ದೀನಿ ಆಲ್ರೆಡಿ. ಮೊಟ್ಟೆ ಪಲ್ಯ ಮಾಡಿಬಿಟ್ಟು ಚಪಾತಿ ಎಲ್ಲ ಮಾಡಿಟ್ಟಿದ್ದೀನಿ. ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಅಂದರೆ ಲೇಟಾಗಿತ್ತಲ್ಲ ಕೆಲಸ ಎಲ್ಲ ಮಾಡ್ಕೊಳ್ಳೋದು. ಸ್ವಲ್ಪ ನೈಟು ಪಾತ್ರೆಗಳೆಲ್ಲ ಇತ್ತು, ಅವನ್ನೆಲ್ಲ ತೊಳೆದು ನೋಡಿ ಇವಾಗ ಮೊಟ್ಟೆ ಪಲ್ಯವನ್ನು ಮಾಡಿಟ್ಟಿದ್ದೀನಿ. ಅಲ್ಲೇ ತಿಂದಿದ್ದಾರೆ ಎಲ್ಲರೂ. ಒಂದು 11 ಗಂಟೆ, ನಾನು 11:15 ಇದು ವೀಡಿಯೋ ಮಾಡ್ತಾಯಿರೋದು. ಎಲ್ಲರೂ ಟಿಫನ್ ಎಲ್ಲ ಮುಗ್ದಿತ್ತು. ನಂದು ನಮ್ಮಮ್ಮ ಇಬ್ಬರು ತಿನ್ನಬೇಕಿತ್ತು, ಅದಷ್ಟು ನೋಡಿ ಇವಾಗ ಉಳಿದಿದೆ. ಇದನ್ನು ಹಂಗೆ ಎತ್ತಿಟ್ಟಿದ್ದೀನಿ. ಅಂದರೆ ಇವತ್ತು ಕೆಲಸ ಸಿಕ್ಕಾಪಟ್ಟೆ ಕೆಲಸ, ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದೀನಿ. ಅಂದರೆ ಪಾತ್ರೆಗಳೆಲ್ಲ ಎಷ್ಟೊಂದಿತ್ತು, ಎಲ್ಲ ಒಂದು ಕಡೆಯಿಂದ ತೊಳೆದು ಎಲ್ಲೆಲ್ಲಿ ಎಲ್ಲೆಲ್ಲಿ ಇರುತ್ತೆ ಅಂತಲೇ ಗೊತ್ತಿರಲ್ಲ, ಅಷ್ಟು ಪಾತ್ರೆಗಳಿತ್ತು. ಎಲ್ಲ ತೊಳೆಯೋದು, ಅದನ್ನೆಲ್ಲ ತೊಳೆದ್ಬಿಟ್ಟು ತಿರ್ಗಾ ಅದೆಲ್ಲ ಕ್ಲೀನ್ ಮಾಡ್ಕೊಂಡು, ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡು ಇದು ಮೊಟ್ಟೆ ಪಲ್ಯ ಮಾಡಿಕೊಂಡೆ. ಮೊಟ್ಟೆ ಪಲ್ಯ ಎಲ್ಲ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಬಂದ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರು ಸ್ನಾನ ಮುಗಿಸ್ಕೊಂಬಂದರು. ಅಷ್ಟೊತ್ತಾಗಲೇ 9 ಗಂಟೆ ಆಗೋಗಿತ್ತು. ಅದೆಲ್ಲ ಅವರು 9 ಗಂಟೆ ಆದಮೇಲೆ ನಾನು ಹಂಗೆ 2 ಚಪಾತಿ ಹಾಕ್ಕೊಂಡು ಕೊಟ್ಬಿಟ್ಟು ಅವ್ರಿಗೆ ಟಿಫನ್ ಆದಮೇಲೆ ನಾನು ಎಲ್ಲ ಒರೆಸ್ಕೊಂಡು ಕೊಟ್ಟೆ. ನನ್ನ ಮಗ ಆಮೇಲೆ ದೀಪ ಹಚ್ಚಿದ್ಮೇಲೆ ನನ್ನ ತಂಗಿ ಮಕ್ಕಳಿಗೆ, ನನ್ನ ಮಗನಿಗೆಲ್ಲ ಆಮೇಲೆ ಚಪಾತಿ ಎಲ್ಲ ಒತ್ಕೊಂಡು ಕೊಟ್ಬಿಟ್ಟು ಇನ್ನೂ ಪಾತ್ರೆ ಇತ್ತವೆಲ್ಲ ವಾಶ್ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿ ತಿಂಡಿ ತಿನ್ನೋ ಅಷ್ಟೊತ್ತಿಗಾಗಲೇ 12:30 1 ಗಂಟೆ ಹತ್ತತ್ರ ಆಗಿತ್ತು. ಈಗ ನೋಡಿ 1 ಗಂಟೆ. ಇವಾಗ ಅವಳು ನನ್ನ ತಂಗಿ ಹೋಗ್ತೀನಿ ಅಂದ್ಲು, ಸೊ ಅದಕ್ಕೇ ಚಿಕನ್ ಸಾರಿಗೆ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಬರ್ತಾನೆ ನಮ್ಮಮ್ಮ ತಂದಿದ್ರು ಚಿಕನ್ನು, ಅದನ್ನೆಲ್ಲ ಬೇಗನೆ ಕರೆಂಟ್ ಹೋಗ್ಬಿಟ್ಟಿತ್ತು, 1 ಗಂಟೆ ಆಗೋಗಿತ್ತು. ಸೊ ಅದಕ್ಕೆ ಬೇಗ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಎಲ್ಲನೂ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ. ಹಂಗೆ ಬೆಳ್ಳುಳ್ಳಿ ಎಲ್ಲನೂ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಒಂದು ಹಾಕ್ಕೊತೀನಿ. ಟೊಮೆಟೊನೂ ಒಂದು ಹಾಕ್ಕೊಂಡು ಕಟ್ ಮಾಡಿಕೊಂಡು, ಟೊಮೆಟೊ ಒಂದು ಮಸಾಲೆ ಸಾಂಬಾರು ಚಿಕ್ಕದೊಂದು ಟೊಮೆಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೇ ನಾನು ಒಂದು ಟೊಮೆಟೊ ಹಾಕ್ಕೊತೀನಿ. ಹಂಗೆ ನೋಡಿ ಇವಾಗ ಶುಂಠಿ ಸ್ವಲ್ಪ ಕಟ್ ಮಾಡಿ ಇಟ್ಕೊತಿದ್ದೀನಿ. ಬೇಗನೆ ಮಾಡಿದೆ, ಕರೆಂಟ್ ಹೋಗ್ತಾ ಇರುತ್ತೆ, ಯಾವಾಗ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸಡನ್ನಾಗಿ ಕರೆಂಟ್ ಹೋಗ್ಬಿಡುತ್ತೆ. ಅದಕ್ಕೇ ಕರೆಂಟ್ ಬಂದ ತಕ್ಷಣವೇ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ, ಎಲ್ಲನೂ ಕಟ್ ಮಾಡಿ ಇಟ್ಕೊತಿದ್ದೀನಿ. ಕರೆಂಟ್ ಇದ್ದರೆ ಹಂಗೆ ರುಬ್ಬಿಟ್ಕೊಂಬಿಡೋಣ ಅಂತ ನೋಡಿ ಇವಾಗ ಎಲ್ಲನೂ ಶುಂಠಿ ಎಲ್ಲನೂ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮೆಟೊ ಇವಾಗ ಎಲ್ಲ ಹುರ್ಕೊತೀನಿ, ಮಸಾಲೆ ಎಲ್ಲ ಹುರ್ಕೊತೀನಿ. ಅದಕ್ಕೆ ನೋಡಿ ಇವಾಗ ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನೆನ್ನೆ ಬೋಂಡ ಕರೆದಿದ್ದಿದ್ದು ಎಣ್ಣೆ ಹಂಗೆ ಇತ್ತು, ಅದಕ್ಕೆ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ, ಬೇರೆ ಎಣ್ಣೆ ಹಾಕ್ಕೊಳ್ಳೋದು ಬೇಡ ಅಂತ ಅದೇ ಹಾಕ್ಕೊಂಡಿದ್ದೀನಿ. ಹಂಗೆ ಇವಾಗ ನೋಡಿ ಚಕ್ಕೆ ಲವಂಗ ಹಾಕ್ಕೊಂಡು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಹುರ್ಕೊಂಡು ಹಂಗೇ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಫಸ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಸಾಂಬಾರು ಕೆಟ್ಟೋಗೋದೇ ಈರುಳ್ಳಿ ಫ್ರೈ ಆಗಲಿಲ್ಲ ಅಂದರೆ. ಈರುಳ್ಳಿ ಹಸಿ ವಾಸನೆ ಇತ್ತು ಅಂದರೆ ಸಾಂಬಾರು ಹಾಳಾಗ್ಬಿಡುತ್ತೆ. ಅದಕ್ಕೇ ಈರುಳ್ಳಿನ ಚೆನ್ನಾಗಿ ನೋಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದ್ರ ಮುಂದಕ್ಕೆ ಇನ್ನೇನೇ ಹಾಕ್ಕೊಂಡ್ರೂ ಸುಮ್ಮನೆ ಹಂಗೆ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೂ ಆಗುತ್ತೆ.
ಆದರೆ ಈರುಳ್ಳಿ ಮಾತ್ರ ಚೆನ್ನಾಗಿ ಗೋಲ್ಡನ್ ಬರೋ ತನಕ ಹುರ್ಕೊಳ್ಳೇಬೇಕು. ನೋಡಿ ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಹಂಗೆ ಶುಂಠಿ ಹಾಕ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಇನ್ನು ಉಳಿದಿರೋದೆಲ್ಲ ಐಟಮ್ಸ್ ಎಲ್ಲ ಹಾಕ್ಕೊತೀನಿ. ನಾನು ಎಲ್ಲನೂ ಒಟ್ಟಿಗೆ ಹುರ್ಕೊತಾ ಇದ್ದೀನಿ. ಇವಾಗ ನೋಡಿ ಇವಿಷ್ಟು ಹುರ್ಕೊಂಡು ಇವಾಗ ಇನ್ನು ಮಿಕ್ಕಿದೆಲ್ಲ ಹಾಕ್ಕೊಂಡು ಹಂಗೇನೆ ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ಸುಮ್ಮನೆ ಬಿಸಿ ಹಬೆಲಿರಲಿ ಅಂದ್ಬಿಟ್ಟು. ಇವಾಗ ತೆಂಗಿನಕಾಯಿ ಫ್ರೀಝರ್ಲಿ ಇತ್ತಲ್ಲ, ಅದಕ್ಕೇ ಸ್ವಲ್ಪ ಹಬೆಲಿ ಒಂದು ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ. ತೆಂಗಿನಕಾಯಿ ಮತ್ತು ಕಡಲೆ ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು 1 ನಿಮಿಷ ಸುಮ್ಮನೆ ಹಂಗೆ ಅಷ್ಟೇ, ಜಾಸ್ತಿನೂ ಅಲ್ಲ, ಬಿಸಿಗೆ ಇದಾಗಲಿ ಅಂತ. ಇವಾಗ ನೋಡಿ ಹಂಗೆ ಅರಿಶಿನ ಹಾಕ್ಕೊಂಡಿದ್ದೀನಿ, ಸಣ್ಣ ಉರಿ ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಅರಿಶಿನ ಹಾಕ್ಕೊಂಡು ಹಂಗೆ ಇನ್ನು ಇದು ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿ ಇದು ಹಾಕ್ಕೋತಾ ಇದ್ದೀನಿ. ಇದು ಅಂಗಡಿ ಪುಡಿನೇ, ಮನೇಲಿ ಮಾಡಿಲ್ಲ, ಖಾಲಿಯಾಗಿ ಹೋಗ್ಬಿಟ್ಟಿದೆ. ಅಂಗಡಿ ಪುಡಿನೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ 1.5 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡ್ರೆ 3 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋದು. ಆ ಅಳತೆಯಲ್ಲಿ ಹಾಕ್ಕೊಂಡ್ರೆ ಆಗುತ್ತೆ. ಇವಾಗ ನೋಡಿ ಅಷ್ಟು ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನೇನು ನಾನು ಅದನ್ನು ಹುರ್ಕೊಳ್ಳೋಕೆ ಹೋಗಲ್ಲ ಜಾಸ್ತಿ, ಅಷ್ಟೇ. ಇವಾಗ ಬಿಟ್ಟಿದ್ದೀನಲ್ಲ, ಅದಂಗೆ ಗ್ರೈಂಡ್ ಮಾಡ್ಕೊತೀನಿ. ಈ ಕಡೆ ಫಸ್ಟ್ ಇವಾಗ ಅದನ್ನು ಸ್ವಲ್ಪ ಆರಲಿ, ಬಾಣಲಿಲಿ ಬಿಸಿ ಇರುತ್ತಲ್ಲ, ಅದಕ್ಕೆ ಆರಲಿ ಅಂತ ಇಟ್ಬಿಟ್ಟು ಇವಾಗ ನೋಡಿ ಇನ್ನೊಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದನ್ನು ಚಿಕನೆಲ್ಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ. ತಪ್ಪಲೆಗಳೆಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ. ಇನ್ನೇನು 3 ಜನಕ್ಕೆ ಇನ್ನೇನು ಚಿಕ್ಕ ತಪ್ಪಲೆಗಳೇ ಸಾಕು ಅಂತ, ದೊಡ್ಡ ತಪ್ಪಲೆಗಳು ಯಾವುದೂ ಇಲ್ಲ. ಇವಾಗ ಅದೆಲ್ಲ ತೆಗ್ದಿಕ್ಕೊಬೇಕು. ಈ ಚಿಕನ್ ಸಾರು ಮಾಡೋವಾಗ ಸ್ವಲ್ಪ ನಮ್ಮನೆಗೆ ನಮಗೆ ಸಾಲುತ್ತೆ 3 ಜನಕ್ಕೆ. ಎಕ್ಸ್ಟ್ರಾ ಯಾರನ್ನ ಇದ್ದಾಗ ಅಷ್ಟೇ ದೊಡ್ಡ ಪಾತ್ರೆ ಬೇಕಾಗುತ್ತೆ ಅಷ್ಟೇ. ಇವಾಗ ನೋಡಿ ಚಿಕನ್ ಹಾಕ್ಕೊಂಡಿದ್ದೀನಿ, ಹಂಗೆ ಅರಿಶಿನ ಸ್ವಲ್ಪ, ಹಂಗೆ ಅದು ಸಾಲ್ಟ್ ಇಷ್ಟು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಬೇಕು ಅಂದರೆ ಎಣ್ಣೆಗೆ ಈರುಳ್ಳಿನೂ ಹಾಕ್ಕೊಬೋದು. ನಾನು ಈರುಳ್ಳಿ ಏನು ಹಾಕೋಕೆ ಹೋಗಿಲ್ಲ. ಇನ್ನು ಬಾಯಿ ಸಿಕ್ಕರೆ ನನ್ನ ತಂಗಿ ಮಗಳು ಅಲ್ಲಲ್ಲೇ ತೂ ಅಂತ ಉಗಿದ್ಬಿಡ್ತಾಳೆ. ಸೊ ಅದಕ್ಕೇ ನಾನೇನು ಹಾಕಿಲ್ಲ, ಎಲ್ಲ ಫೈನ್ ಪೇಸ್ಟ್ ಮಾಡಿಬಿಟ್ಟು ಹಂಗೆ ಇದು ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನೀರು ಬಿಡೋ ತನಕ ನಾನು ಆಲ್ರೆಡಿ ಚಿಕನ್ ತೊಳೆದ್ಬಿಟ್ಟು ತೂತ್ ಬೋಸಿಲಿ ಹಾಕಿ ಬಿಟ್ಬಿಟ್ಟಿದ್ದೀನಿ. ನೀರಿನ ಅಂಶ ಏನೂ ಇಲ್ಲ ಅಲ್ಲಿ. ಅದನ್ನು ಒಂದು ಅರ್ಧ ಗಂಟೆ 1 ಗಂಟೆ ತೂತ್ ಬೋಸಿಗೆ ಹಾಕ್ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ನೀರಿನ ಅಂಶ ಏನು ಜಾಸ್ತಿ ಇಲ್ಲ. ಎಣ್ಣೆಗೆ ಹಾಕಿದ್ದೀನಿ. ಏನಾದ್ರು ನೀರಿನ ಅಂಶ ಇತ್ತು ಅಂದರೆ ಅದೆಲ್ಲನೂ ಇದಾಗಲಿ ಅಂತ ಬಿಟ್ಟಿದ್ದೀನಿ. ಇವಾಗ ನೋಡಿ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ನೀರಿನ ಅಂಶ ಇತ್ತು ಅಂದರೆ ನೀರಿನ ಅಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ಸ್ವಲ್ಪ ಇನ್ನು ಇದು ಖಾರ ರುಬ್ಬಬೇಕು. ಅದು ಖಾರ ಎಲ್ಲ ರುಬ್ಕೊತೀನಿ. ಈ ಕಡೆ ಚೆನ್ನಾಗಿ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಈ ಕಡೆ ನೋಡಿ ಖಾರ ರುಬ್ಕೊತಾ ಇದ್ದೀನಿ. ಇವಾಗ ನಾನೆಲ್ಲ ಇದು ಬಾಣಲಿಗೆ ಹಾಕಿ ಹುರ್ಕೊಂಡಿದ್ದಲ್ಲ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ನಾನು ಹಾಕಿಲ್ಲ. ಬೇಕು ಅಂದರೆ ಮೆಣಸುಕಾಳು ಸ್ವಲ್ಪ ಹಾಕೊಬೋದು, ನಾನು ಹಾಕಲಿಲ್ಲ. ಸದ್ಯಕ್ಕೆ ಇಷ್ಟೇ ಹಾಕಿರೋದು. ಇಷ್ಟನ್ನು ಹಾಕ್ಕೊಂಡು ಬಾಣಲಿಗೆ ಏನೇನು ಹಾಕಿದ್ನೋ ಅಷ್ಟು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಸಾಂಬಾರದಂತೂ. ನಾನು ಇವತ್ತು ಸಾಂಬಾರನ್ನೇ ಮಾಡಬೇಕು ಅಂತಲೇ ಮಾಡಿದ್ದು. ಯಾವಾಗೂ ಬಿರಿಯಾನಿ, ಫ್ರೈ, ಚಾಪ್ಸೆ ಇವನ್ನೇ ತಿಂದು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಸಾಂಬಾರೇ ಮಾಡೋಣ ಅಂತ ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಂಡು ತಿನ್ನಬೇಕು ಅಂತಲೇ. ಹಂಗೆ ಅವ್ರೂ ಯಾವಾಗೂ ಬಿರಿಯಾನಿನೇ ಆಗೋಗಿತ್ತು. ಅವ್ರ ಮನೇಲೂ ಅದೇ, ನಮ್ಮ ಮನೆಗೂ ಅದೇ. ಅದಕ್ಕೆ ಬೇಜಾರಾಗಿ ಇವತ್ತು ಸಾಂಬಾರೇ ಮಾಡಿದ್ದು. ನನ್ನ ಮಗನೂ ಸಾಂಬಾರು ಮಾಡಮ್ಮ, ಅನ್ನ ಮಾಡು ಅಂತ ಹೇಳಿದ್ದ. ಸೊ ಅದಕ್ಕೇ ಸಾಂಬಾರೇ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಎಲ್ಲ ರುಬ್ಬಿಟ್ಟು ಮಿಕ್ಸಿಯಲ್ಲಿ ಎತ್ತಿಕ್ಕೋತಾ ಇದ್ದೀನಿ. ಈ ಕಡೆ ಇವಾಗ ಫ್ರೈ ಆಗಿದೆಯಾ ನೋಡ್ಕೊತೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ನೋಡಿ ಇವಾಗ ಈ ಥರ ಆಗಿದೆ. ನೀರೇನು ಜಾಸ್ತಿ ಬಿಟ್ಕೊಂಡಿಲ್ಲ. ಅದು ನೀರಿನ ಅಂಶ ಎಲ್ಲ ಹೊಟ್ಟೋಗಿತ್ತಲ್ಲ, ಸೊ ನೀರು ಜಾಸ್ತಿ ಬಿಟ್ಟಿಲ್ಲ. ಇವಾಗ ಅದೆಲ್ಲ ನೀರಿನ ಅಂಶ ಹೋಗಿ ಎಣ್ಣೆ ಅಂಶ ಉಳ್ದಾದ್ಮೇಲೆ, ಎಣ್ಣೆ ಅಂಶ ಉಳ್ಕೊಳ್ತಲ್ಲ ಕೊನೆಯಲ್ಲಿ, ಆವಾಗ ನಾವು ರುಬ್ಬಿರೋ ಮಸಾಲ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀರಿನ ಅಂಶ ಹಂಗೆ ಇದ್ಬಿಟ್ರೆ ಒಂಥರ ಸ್ಮೆಲ್ ಚೆನ್ನಾಗಿರಲ್ಲ. ಅದು ಸಾಂಬಾರು ಚೆನ್ನಾಗಿ ಬರಲ್ಲ. ಅದಕ್ಕೇ ನೋಡಿ ಇವಾಗೆಲ್ಲ ನೀರಿನ ಅಂಶ ಹೋಗಿ ಎಣ್ಣೆ ಅಂಶ ಉಳಿದಿತ್ತು. ಇವಾಗ ನಾನು ಮಸಾಲ ಹಾಕ್ಕೊತಾ ಇದ್ದೀನಿ ರುಬ್ಬಿರೋದು. ಇದನ್ನು ಅಷ್ಟೇ, ಇದನ್ನೆಲ್ಲ ನಾನು ಹುರ್ಕೊಂಡಿದ್ದೀನಿ ಆಲ್ರೆಡಿ. ಇನ್ನೂ ಒಂದು 5 ನಿಮಿಷ ಇವಾಗ ಹಂಗೆ ಬಿಡ್ತೀನಿ, ಸ್ವಲ್ಪ ಫ್ರೈ ಆಗಲಿ ಅಂತ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಕೂಡಿಸ್ಕೊಂಡು ಸಾಂಬಾರು ರೆಡಿ ಆಗುತ್ತೆ. ನೋಡಿ ಇವಾಗ ಇದನ್ನೊಂದು 2-3 ಮಿನಿಟ್ಸು ಹಂಗೇ ಹುರ್ಕೊತಿದ್ದೀನಿ. ಹಾಗೆ ಇವಾಗ ಅದು ಜಾರಲ್ಲೆಲ್ಲ ಉಳಿದಿರುತ್ತಲ್ಲ ಮಸಾಲ, ಅದಕ್ಕೆಲ್ಲ ನೀರೆಲ್ಲ ಹಾಕ್ಕೊಂಡು ಇವಾಗ ನೋಡಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಗೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕೂಡಿಸ್ಕೋಬೋದು. ಕಡಲೆ, ಕಾಯಿ, ಗಸಗಸೆ ಈ 3 ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಸಾಂಬಾರು. ಅದಕ್ಕೆ ನೋಡಿಕೊಂಡು ನೀರಾದರೂ ಪರವಾಗಿಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಮೇಲೆ ಗಟ್ಟಿ ಆಗ್ತಾ ಹೋಗುತ್ತೆ ಸಾಂಬಾರು. ಕಡಲೆ ಬಿದ್ದ ತಕ್ಷಣವೇ ಸಾಂಬಾರು ಒಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಸೊ ನೋಡಿಕೊಂಡು ನೀರು ಹಾಕ್ಕೊಬೇಕು. ಇವಾಗ ನಾನು ಅದಕ್ಕೆ ಕುಕ್ಕರ್ ಫುಲ್ಲು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಒಂದು 1/4 ಗಂಟೆ ಇಲ್ಲ 20 ನಿಮಿಷ ಕುದಿಸ್ತೀನಿ. ಆವಾಗ ಸಾಂಬಾರು ಕನ್ಸಿಸ್ಟೆನ್ಸಿ ಮೀಡಿಯಮಾಗಿ ಬರುತ್ತೆ. ಅದಕ್ಕೇ
ಈ ಟೈಮಲ್ಲಿ ಉಪ್ಪು ಎಲ್ಲ ನೋಡ್ಕೊತೀನಿ. ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳೋದು, ಹಾಗೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಬಿಟ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಸಾರಂತೂ ಚೆನ್ನಾಗಾಗಿತ್ತು. ನಾನು ಅವ್ರು ಹೋಗ್ತಾರೆ ಅಂದ್ಬಿಟ್ಟು ಮಾಡಿದ್ದು, ಅವರು ಊಟ ಮಾಡ್ಕೊಂಡೋದ್ರು. ಚೆನ್ನಾಗಾಗಿತ್ತು ಸಾಂಬಾರಂತೂ, ಟೇಸ್ಟ್ ಅಂತೂ. ನೋಡಿ ಇವಾಗ ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಕಾರ್ನ್ ಬೇಯಿಸಿದ್ರು. ನಮ್ಮಮ್ಮ ನೆನ್ನೆ ತೊಗೊಂಡಿದ್ದು 50 ರೂಪಾಯಿ 7 ಅಂತ ಬಂದಿತ್ತು ಸ್ವೀಟ್ ಕಾರ್ನು. ಅದನ್ನೆಲ್ಲ ಬೇಯಿಸಿಟ್ಕೊಂಡವ್ರೆ. ನೆನ್ನೆ ಒಂದಷ್ಟು ಬೇಯಿಸಿದ್ರು, ಇವತ್ತೊಂದಷ್ಟು ಬೇಯಿಸ್ಕೊಂಡಿದ್ದಾರೆ. ಯಾವಾಗೂ ನಮ್ಮಮ್ಮ ಇಂಥವೇ ತಿನ್ನೋದು, ಕುತ್ಕೊಂಡು ತಿಂತಾ ಇರ್ತಾರೆ. ಇವಾಗ ನೋಡಿ ಇದನ್ನು ಬೇಕಾದ್ರೆ ನಾಳೆ ಅಷ್ಟರಲ್ಲಿ ಖಾಲಿ ಮಾಡ್ತಾರೆ. ನಮ್ಮಮ್ಮ ಒಂದೇ ಕುತ್ಕೊಂಡು ತಿಂದರೆ ಖಾಲಿ ಮಾಡಾಕ್ತಾರೆ. ಇಂಥ ಫುಡ್ಗಳೆಲ್ಲ ಭಾರಿ ಇಷ್ಟ ನಮ್ಮಮ್ಮಂಗೆ. ಇದನ್ನು ನೋಡಿ ನಾನು ತೋರಿಸಿದಷ್ಟೇ ವೀಡಿಯೋಗೆ, ಇನ್ನು ಇದನ್ನೆಲ್ಲ ತಿನ್ನೋದು ನಮ್ಮಮ್ಮನೇ. ನಾವೆಲ್ಲಾದರೂ ಬೇಕು ಅನ್ಸಿದ್ರೆ ಅಷ್ಟೇ, ಇಲ್ಲಾಂದರೆ ಅದ್ರ ಕಡೆ ಗಮನ ಏನು ಕೊಡೋಕ್ಕಾಗಲ್ಲ. ಇಂಥದ್ರ ಮೇಲೆ ನಮ್ಮಮ್ಮಂಗೆ ಜಾಸ್ತಿ ಲೈಕ್ ಮಾಡ್ತಾರೆ ಈ ಥರ ಫುಡ್ನ. ನೋಡಿ ಇವಾಗೆಲ್ಲನೂ ಆ ಕಡೆ ಕುದಿಯೋಕ್ಕೆ ಇಟ್ಬಿಟ್ಟು ಪಾತ್ರೆ ತೊಳ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳ್ಕೊಂಡದೆ. ಇವಾಗ ಚಿಕನೆಲ್ಲ ಇದು ಮಾಡಿದ್ದು ರುಬ್ಬಿದ್ದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಹಂಗೆ ತೊಳ್ಕೊಂಬಿಡ್ತೀನಿ. ಇಲ್ಲಾಂದರೆ ಕೆಲಸಗಳು ಜಾಸ್ತಿನೇ ಆಗೋಗ್ತಾ ಇರುತ್ತೆ ನಮಗೇ. ಅದಕ್ಕೆ ಆ ಕಡೆ ಕುದಿಯೋ ಅಷ್ಟರಲ್ಲಿ ಈ ಕಡೆ ಎಲ್ಲ ತೊಳ್ಕೊಂಬಿಟ್ರೆ ನನಗೂ ಕೆಲಸ ಎಲ್ಲ ಮುಗ್ದೋಗುತ್ತೆ. ಅದಕ್ಕೇ ಇವಾಗ ನೋಡಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಟ್ರೆ ಕುದ್ದಿದ ತಕ್ಷಣ ಸ್ವಲ್ಪ ಮುದ್ದೆ ಮಾಡಬೇಕು. ಮುದ್ದೆ ಮಾಡಿಕೊಂಡು ಅನ್ನ ಇದೆ, ನೈಟ್ ಮಾಡಿದ್ದು ರಸಮ್ಗೆ ಅನ್ನ ಮಾಡಿದ್ನೆಲ್ಲ ಜಾಸ್ತಿನೇ ಆಗೋಗಿತ್ತು ಅನ್ನ. ಅದಕ್ಕೆ ಅದೊಂದು ಸ್ವಲ್ಪ ಅನ್ನ ಇದೆ. ಇವಾಗ ಸದ್ಯಕ್ಕೆ 2 ಮುದ್ದೆ ಮಾಡಿಕೊಂಡ್ರೆ ಆಗೋಗುತ್ತೆ. ನಮ್ಮ ಮನೆಯವರು ಏನೋ ಮದುವೆಗೆ ಹೋಗಬೇಕು ಸಾಯಂಕಾಲ ಅಂತ ಹೇಳಿದ್ರು. ಅವರು ಅಲ್ಲೇ ಊಟ ಮುಗಿಸ್ಕೊಂಬರ್ತಾರೆ. ಇನ್ನು ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡ್ರೆ ನನಗೂ ನನ್ನ ಮಗನಿಗೆ ನಮ್ಮ ಅಮ್ಮಂಗೆ ಆಗುತ್ತೆ. ನಮ್ಮಮ್ಮ ರಸಮ್ ಅಷ್ಟೇ ತಿನ್ನೋದು. ನಮ್ಮಮ್ಮ ಏನು ಚಿಕನ್ ಸಾರೆಲ್ಲ ಅವರು ಇಷ್ಟಪಡಲ್ಲ. ನೋಡಿ ಇವಾಗೆಲ್ಲ ಪಾತ್ರೆ ಎಲ್ಲ ತೊಳ್ದಾಯಿತು. ಆ ಪಾತ್ರೆ ತೊಳೆಯೋ ಅಷ್ಟರಲ್ಲಿ ಇವಾಗ ಇಲ್ಲೆಲ್ಲ ಸಾಂಬಾರು ಕುದೀತಾ ಇದೆ ಚೆನ್ನಾಗಿ. ಇನ್ನೂ ಕುದಿಬೇಕು. ನಾನು ಇದು ಮೇಲೆ ನೊರೆ ಎಲ್ಲ ಇದೆಯಲ್ಲ ಅದೆಲ್ಲ ಹೋಗಿ ಇದಾಗೋ ತನಕ ಚೆನ್ನಾಗಿ ಕುದಿಬೇಕು. ಅದಕ್ಕೆ ಒಂದು 10 ನಿಮಿಷ ಹಿಂಗೆ ಬಿಟ್ಬಿಡ್ತೀನಿ, ಇನ್ನೂ ಒಂದು 10 ನಿಮಿಷ ಚೆನ್ನಾಗಿ ಕುದೀಲಿ ಅಂತ. ಆಮೇಲೆ ಚೆನ್ನಾಗೂ ಬೆಂದಿತ್ತು. ಬೇಗನೆ ಬೆಂದಾಗುತ್ತೆ. ಇದು ಇದಲ್ವ ಬಾಯ್ಲರ್ ಕೋಳಿ ಅಲ್ವಾ, ಸೊ ಅದಕ್ಕೆ ಬೇಗನೆ ಬೆಂದಾಗುತ್ತೆ. ಫಾರಮ್ ಕೋಳಿಲೇ ಸಾಂಬಾರು ಚೆನ್ನಾಗಿರುತ್ತೆ. ಆದರೆ ಫಾರಮ್ ಕೋಳಿಲೆಲ್ಲ ಮೂಳೆ ಸಿಗುತ್ತೆ ಜಾಸ್ತಿ. ಇದರಲ್ಲೆಲ್ಲ ಚಿಕನ್ ಇರುತ್ತೆ. ಬಟ್ ಆದರೆ ಆ ಫಾರಮ್ ಕೋಳಿ ಅಷ್ಟು ಟೇಸ್ಟ್ ಬರಲ್ಲ ಬಾಯ್ಲರ್ ಕೋಳಿಲಿ ಸಾಂಬಾರು. ಸದ್ಯಕ್ಕೆ ಓಕೆ, ಚೆನ್ನಾಗಿತ್ತು. ಇದನ್ನೆಲ್ಲ ಇನ್ನೂ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಕುದಿಯೋಕ್ಕೆ ಇಡ್ತೀನಿ. ಹಂಗೆ ಚಾಕು ಕಾಯಕ್ಕೆ ಇಡಬೇಕು. ಯಾಕಂದರೆ ದೃಶ್ಯ ಆಗಿರುತ್ತಲ್ಲ, ಹೊರಗಡೆಯಿಂದ ಎಲ್ಲ ತಂದಿರ್ತಾರೆ. ಸೊ ಅದಕ್ಕೇ ಯಾವಾಗೂ ನಾನು ರೆಗ್ಯುಲರಾಗಿ ಏನೇ ಚಿಕನ್ ಆಗಲಿ ಮಟನ್ ಆಗಲಿ ಏನೇ ಮಾಡಿದ್ರೂ ಈ ಥರ ಹಿಂಗೆ ದೃಷ್ಟಿ ನಿವಳಿಸ್ಬಿಟ್ಟು ಅದನ್ನು ಆ ಥರ ಹಿಂಗೆ ಕಾಯಿಸ್ಬಿಟ್ಟು ಚಾಕುನ ಇದರಲ್ಲಿ ಇಟ್ಬಿಡ್ತೀನಿ. ಏನೋ ದೃಷ್ಟಿ ಹೋಗುತ್ತೆ ಅಂತ ಅವಾಗಿಂದನೂ ಮಾಡ್ಕೊಂಬರ್ತಾ ಇರೋದು ಇದು. ಇಲ್ಲಾಂದರೆ ಉಪ್ಪು ನಿಲ್ಸಾಕ್ತೀನಿ. ಯಾವುದಾಗುತ್ತೋ ಆ ಥರ ಮಾಡ್ಕೊತೀನಿ. ಇವಾಗ ಚಾಕುನೇ ಕಾಯಿಸಿ ಇಟ್ಟಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೊತ್ತು ಕುದಿಬೇಕು. ನೋಡಿ ಸಾಂಬಾರು ಕನ್ಸಿಸ್ಟೆನ್ಸಿ ಈ ಥರ ಇದೆ. ಇವಾಗ ನಾನು ಅಷ್ಟು ನೀರು ಹಾಕ್ಕೊಂಡ್ರು ಏನು ನೀರು ಥರ ಆಗಿಲ್ಲ, ಚೆನ್ನಾಗೇ ಆಗಿದೆ ಸಾಂಬಾರು. ನಾನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಇನ್ನೂ ಕುದೀತಾ ಇದೆ ನೋಡಿ. ಇವಾಗೆಲ್ಲ ಕುದ್ದು ನೊರೆ ಎಲ್ಲ ಹೋಗಿದೆ. ಈಗ ನೋಡಿ ಈ ಥರ ಇದೆ ಸಾಂಬಾರು. ಅಷ್ಟೊತ್ತು ಚೆನ್ನಾಗಿ ಕುದಿಸಿದ್ದೀನಿ. ಸಣ್ಣ ಉರಿ ಮಾಡ್ಬಿಟ್ಟು ಚೆನ್ನಾಗಿ ಕುದಿಸಿದ್ದೀನಿ ಸಾಂಬಾರು. ಸಕ್ಕತ್ತಾಗಿತ್ತು ಟೇಸ್ಟ್ ಅಂತೂ. ನೋಡಿ ಇವಾಗ ಈ ಥರ ಆಗಿದೆ. ಚೆನ್ನಾಗೂ ಬೆಂದಿತ್ತು ಎಲ್ಲನೂ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿತ್ತು. ನನ್ನ ತಂಗಿ ಮಗಳೂ ಇಷ್ಟಪಟ್ಟು ತಿಂದಳು. ನೋಡಿ ಇವಾಗ ಈ ಥರ ಇದೆ. ಇದು ನನಗೆ ಮುಚ್ಚಿಟ್ಬಿಡ್ತೀನಿ. ಆಯಿತು. ಆ ಕಡೆ ಅನ್ನನೂ ಇದೆ. ಇವಾಗ ನಮ್ಮಮ್ಮ ಮುದ್ದೆಗೆ ಇಡ್ತಾವ್ರೆ. ನನಗೆ ಅಷ್ಟಕ್ಕೆ ಸಾಕಾಗೋಯ್ತು. ನಾನು ಮುದ್ದೆ ಮಾಡಲ್ಲ, ನೀನು ಮಾಡಮ್ಮ ಅನ್ನೋದಕ್ಕೆ ನಮ್ಮಮ್ಮನೇ ಮಾಡ್ತಾಯಿದ್ರು. ಅವರು ವೀಡಿಯೋ ಮಾಡೋವಾಗ ನಾನು ಅಂದರೆ ಅವರು ಏನಾರು ಕೆಲಸ ಮಾಡೋವಾಗ ನಾನು ವೀಡಿಯೋ ಮಾಡಿದ್ರೆ ಬೈತಾರೆ. ಅದರಲ್ಲೂ ದೂರ ನಿಂತ್ಕೊಂಡು ಒಂದು ವೀಡಿಯೋ ಮಾಡ್ಕೊತಾಯಿದ್ದೀನಿ. ಇಷ್ಟೇ ಮಾಡ್ಕೊತೀನಿ, ಜಾಸ್ತಿ ಏನು ಮಾಡ್ಕೊಳ್ಳಲ್ಲ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅಂದರೆ ಅವ್ರಿಗೆ ಬ್ರೈಟಾಗಿರೋ ಲೈಟೆಲ್ಲ ಹಾಕ್ಬಾರ್ದು, ಅದಕ್ಕೇ ಹಂಗೆ ಆಡ್ತಿರ್ತಾರೆ. ನಾನು ಇಷ್ಟೇ ಮಾಡ್ಕೊಂಡಿದ್ದವ್ರ ಈ ಮುದ್ದೆ ತಿರ್ಬೋದೊಂದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಮುದ್ದೆ ಕಟ್ಟೋದು ಏನೂ ಮಾಡ್ಕೊಳ್ಳಿಲ್ಲ. ಸುಮ್ಮನೆ ಬೈತಾ ಇರ್ತಾರೆ ಯಾವಾಗೂ. ಏನಾರ ಮೊಬೈಲ್ ಹಿಡ್ಕೊಂಡಲ್ಲಿ ಹೋದರೆ ಈ ಲೈಟ್ ಹಾಕಿದ್ರೆ ಅವ್ರಿಗೆ ಸ್ವಲ್ಪ ಕಡಿಮೆ ಇರೋ ಲೈಟ್ ಹಾಕಬೇಕು. ನನಗೆ ಬ್ರೈಟ್ನೆಸ್ ಇರೋ ಲೈಟ್ ಇದ್ದರೆ ಇದು ವೀಡಿಯೋ ಕ್ಲಾರಿಟಿ ಬರುತ್ತೆ ಅಂತ ನಾನು ಬ್ರೈಟ್ನೆಸ್ ಇರೋ ಲೈಟ್ ಹಾಕ್ಕೋತೀನಿ. ಅವ್ರಿಗೆ ಅದು ಇಷ್ಟ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ ಇವಾಗ ಇಷ್ಟನ್ನು ಮಾತ್ರ ವೀಡಿಯೋ ತೊಗೊಂಡಿದ್ದು ಮುದ್ದೆ ಮಾಡೋದನ್ನ. ಇನ್ನು ಮುದ್ದೆ ಕಟ್ಟೋದು ಅವೆಲ್ಲ ತೊಗೊಳಕ್ಕಾಗಲಿಲ್ಲ. ಅದನ್ನು ಸುಮ್ಮನೆ ಎಗರಾಡ್ತಿರ್ತಾರೆ ನಮ್ಮಮ್ಮ. ಅದಕ್ಕೇ ನೋಡಿ ಇವಾಗ 2 ಮುದ್ದೆ ಮಾಡಿಟ್ಟಿದ್ದಾರೆ. ನನಗೊಂದು, ನನ್ನ ತಂಗಿಗೊಂದು. ನನ್ನ ಮಗ ಮತ್ತು ನನ್ನ ತಂಗಿ ಮಗಳು ಅನ್ನ ತಿನ್ಕೊತಾರೆ. ನೋಡಿ ಇವಾಗ ಸಾಂಬಾರು ಮುದ್ದೆ ಹಾಕ್ಕೊಂಡಿದ್ದೀನಿ. ಸಕ್ಕತ್ತಾಗಿತ್ತು ಟೇಸ್ಟು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ವಿಡಿಯೋ ಯಾವ ಥರ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್.